ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಒಂದೇ ಏಟಿಗೆ ರಾಜ್ಯಪಾಲರೀಗ ಮೂರು ಪೆಟ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಒಂದೆರಡಲ್ಲ, ಒಂದೇ ಏಟಿ 3 ಪೆಟ್ಟು. ಬಹುಶಃ ಇದನ್ನು ಸುಧಾರಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಮೊನ್ನೆ ನೀವು ನೋಡಿದ್ದು ಏನೂ ಅಲ್ಲ, ರಾಜ್ಯಪಾಲರು ಬಂದರು, 2 ಸಾಲ ಓದ್ಬಿಟ್ಟು ಹೋದರು. ಅದೇನೋ ಹರಿಪ್ರಸಾದ್ ಹೋಗಿ ಅಡ್ಡ ಹಾಕಕ್ಕೆ ಹೋದರು, ಅವ್ರ ಬಟ್ಟೆ ಹರಿದೋಯ್ತು. ಇವೆಲ್ಲ ಏನೂ ಅಲ್ಲ. ಈಗ ಶುರು ಆಯ್ತು ನೋಡಿ, ಇದು ನಿಜವಾದ ಪೆಟ್ಟು. ಈಗ ನಿಜವಾದ ಸಂಘರ್ಷ ಶುರು ಆಯಿತು. ಇನ್ನು ಬಹುಶಃ ಸಿದ್ದರಾಮಯ್ಯನವರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿಯಾಗಿ ಸಾಧ್ಯವೇ ಇಲ್ಲ ಬಿಡಿ ಆಡಳಿತ ನಡೆಸಲಿಕ್ಕೆ. ಆ ರೀತಿಯ ಪರಿಸ್ಥಿತಿ ಬಂದೇ ಬಿಡ್ತು. ರಾಜ್ಯಪಾಲರು ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಇದು ಸಾಮಾನ್ಯದ್ದಲ್ಲ. ಇದು ಬಹುಶಃ ನನಗನ್ಸುತ್ತೆ ನೋಡಿ, ಏನೋ ರಿಪೋರ್ಟ್ ಅಲ್ಲ, ಇದು ಅದರ ಮುಂದಿನ ಹೆಜ್ಜೆ. ಇದು ನಾ ಹೇಳ್ತೀನಿ ಕೇಳಿ, ರಾಷ್ಟ್ರಪತಿ ಆಳ್ವಿಕೆಗೆ ಇದು ಮೊದಲ ಹೆಜ್ಜೆ. ಇದು ಹಾಗಾದರೆ ಅಂಥದ್ದೇನು ಮಾಡಿದ್ರು? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಜ್ಯಪಾಲರು? ಗವರ್ನರ್ ವರ್ಸಸ್ ಗೌರ್ಮೆಂಟ್, ಈ ಸಂಘರ್ಷ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ಇದು ಏನು ಮಾಡಿದ್ದಾರೆ? ಈಗ ಏನಾಗಲಿದೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊನ್ನೆನೇ ಗೊತ್ತಾಗೋಯ್ತು, ಇದು ಬಹುಶಃ ಆರಂಭ ಅಷ್ಟೇ. ನಾವು ಮೊನ್ನೆ ನೋಡಿದ್ದು ಟ್ರೈಲರ್. ಏನು ರಾಜ್ಯಪಾಲರು ಮೊದಲು ಬರಲ್ಲ ಅಂದರು, ಆಮೇಲೆ ಬಂದುಬಿಟ್ಟು 2 ಸಾಲ ಓದ್ಬಿಟ್ಟು ಹೋದರು. ಹೋಗಬೇಕಾದ್ರೆ ಈ ಹರಿಪ್ರಸಾದ್, MLC ರವಿ, ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಇವರೆಲ್ಲ ಮುದ್ಗೆ ಹಾಕ್ಲಿಕ್ಕೆ ನೋಡಿದ್ದು, ಹರಿಪ್ರಸಾದ್ ಅವ್ರ ಬಟ್ಟೆ ಹರಿದಿದ್ದು, ಇವೆಲ್ಲ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಅವತ್ತೇ ಹೇಳಿದ್ದೆ ನಾನು. ಈಗ ಶುರು ಆಗಿದೆ ಆ ಸಿನಿಮಾ ಶುರು ಆಗೋಯ್ತು ನೋಡಿ. ಮತ್ತು CM ಕೂಡ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೂ ಅರ್ಥ ಆಗಿಬಿಟ್ಟಿದೆ ಇದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ. ನೋಡಿ, ಬಹುಶಃ ಸಿದ್ದರಾಮಯ್ಯನವರಿಗೆ ಆಫ್ಟರ್ ಈಗ ಮೂಡ ಹಗರಣದಲ್ಲಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ, ಅದಾದ ನಂತರ ಇದು ಬಹಳ ದೊಡ್ಡ ಪೆಟ್ಟು, ಬಹಳ ದೊಡ್ಡ ಸವಾಲು, ಬಿಗ್ ಚಾಲೆಂಜ್ ಇದು. ಬಹುಶಃ ಇದು ಮುಂದೆ ಹೋಗ್ತಾ ಯಾವ್ಯಾವ ಟರ್ನ್ ತೆಗೆದುಕೊಳ್ಳುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಟರ್ನ್ ಬೇಕಾದ್ರೂ ತೊಗೋಬೋದು ಇದು, ಹೇಳ್ತೀನಿ ಕೇಳಿ. ಮತ್ತು ನೋಡಿ, ಗವರ್ನರ್ ಎಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿರ್ತಾರೋ, ಸುಮ್ಮನಿರ್ತಾರೋ, ಅಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಸೇಫ್. ಯಾಕಂದರೆ ನೋಡಿ, ಒಂದು ರಾಜ್ಯ ಸರ್ಕಾರದ ರಾಜ್ಯಾಂಗದ ಮುಖ್ಯಸ್ಥರು ಯಾರು ಅಂದರೆ ಗವರ್ನರ್. ಅವರು ಎಷ್ಟು ಸ್ಮೂತಾಗಿರ್ತಾರೋ ಅಷ್ಟು ಒಳ್ಳೆಯದು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಮೂಡ ಹಗರಣದೊಂದು ಬಿಟ್ಟರೆ ನೀವು ಯೋಚನೆ ಮಾಡಿ ನೋಡಿ, ಈ ರಾಜ್ಯಪಾಲರು ಬಂದು 4.5 ವರ್ಷ ಆಯಿತು. ಈಗಾಗಲೇ 4.5 ವರ್ಷ ಆಯಿತು. ಅವ್ರು 4.5 ವರ್ಷ ಇದ್ರೋ ಇಲ್ವೋ ಅನ್ನಂಗಿದ್ರು. ಅದೊಂದೇ ಪ್ರಕರಣದಲ್ಲಿ, ಮೂಡ ಪ್ರಕರಣದಲ್ಲಿ ಅವ್ರು ಪ್ರಾಸಿಕ್ಯೂಷನಿಗೆ ಕೊಟ್ಟಿದ್ದು ಒಂದೇ ವಿಚಾರ ದೊಡ್ಡ ಚರ್ಚೆ ಆಗಿದ್ದು ದೇಶಾದ್ಯಂತ. ಅದು ಬಿಟ್ಟು ಅವ್ರು ಇದಾರೋ ಇಲ್ವೋ ಅನ್ನಂಗಿದ್ರು. ಹಿಂದೆಲ್ಲ ಇದ್ದರು, ಯಡಿಯೂರಪ್ಪನವ್ರು CM ಆಗಿದ್ದಾಗ ಹಂಸರಾಜ್ ಭಾರದ್ವಾಜ್ ಅಂತಲಿ ಗವರ್ನರ್ ಇದ್ದರು. ದಿನ ಬೆಳಗ್ಗೆ ನಮಗೆ ಬೈಟ್ ಕೊಡೋರು, ಮೀಡಿಯಾ ಕರೆದು ಬೈಟ್ ಕೊಡೋದು, ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದು. ಅಯ್ಯೋ, ಯಾವ ಗವರ್ನರು ಕೂಡ ಆ ರೀತಿ ಮೀಡಿಯಾಗಳಿಗೆ ಮಾತಾಡಿದ್ದನ್ನು ನಾನು ನೋಡೇ ಇಲ್ಲ. ಅಷ್ಟರ ಮಟ್ಟಿಗೆ ಮಾತಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಒಬ್ಬ ವಿರೋಧ ಪಕ್ಷದ ನಾಯಕನ ಹಾಗೆ ವರ್ತನೆ ಮಾಡ್ತಾ ಇದ್ದವರು ಹಂಸರಾಜ್ ಭಾರದ್ವಾಜ್. ಅಷ್ಟು ಕಾಟ ಕೊಟ್ಬಿಟ್ಟಿದ್ರು. ಆದರೆ ನೋಡಿ, ತಾವರ್ಚಂದ್ ಗೆಹ್ಲೋಟ್ ಅವರು ಇದಾರೋ ಇಲ್ವೋ ಅನ್ನಂಗಿತ್ತು. ನಾನು ಹೇಳ್ತಿಲ್ಲ, ಇನ್ನು 6 ತಿಂಗಳು ಕಳೆದಿದ್ರೆ ಅವ್ರ ಅವಧಿನೇ ಮುಗೀತು ಕಣ್ರಿ. 5 ವರ್ಷ ಕಂಪ್ಲೀಟ್ ಆಗೋಗ್ಬಿಡೋದು ಅವ್ರ ಟರ್ಮು. ಜುಲೈಗೆ 11ನೇ ತಾರೀಕು ಜುಲೈ ಬಂದರೆ ಅವ್ರದ್ದು 5 ವರ್ಷ ಮುಗೀತು. ಅದಾದಮೇಲೆ ಅವ್ರು ಇರಬಾರ್ದು ಅಂತ ಏನಿಲ್ಲ. ಈಗ ಅವ್ರು ತೋರಿಸ್ತಾ ಇರೋ ರೋಷಾವೇಶ ಅಲ್ಲಿ ನೋಡಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡ್ಬೋದೇನೋ. ಈಗ ಮತ್ತವರಿಗೆ ರೀಅಪಾಯಿಂಟ್ಮೆಂಟ್ ಆದರೂ ಆಗ್ಬೋದು. ವಿ ಡೋಂಟ್ ನೋ. ಅವ್ರು ಎಲ್ಲಿವರೆಗೂ ರಾಷ್ಟ್ರಪತಿಗಳು ಓಕೆ ಅಂತಾರೋ ಅಲ್ಲಿವರೆಗೂ ಅವ್ರು ಇರ್ಬೋದು. ಅದಕ್ಕೆ ಕಾನ್ಸ್ಟಿಟ್ಯೂಷನ್ನೇ ಅವಕಾಶ ಕೊಟ್ಟಿದೆ. 156(3) ಪ್ರಕಾರ ಅವರು ಮುಂದುವರಲಿಕ್ಕೆ ಅವಕಾಶ ಇರುತ್ತೆ. ಹೊಸಬರು ಬರೋವರೆಗೂ ಅವ್ರು ಇರ್ಬೋದು. ಬಟ್ ಈಗ ನಡೆದಂಥ ಬೆಳವಣಿಗೆಗಳಿದೆಯಲ್ಲ, ಅವರು ಮುಂದುವರಿಯುವ ಸಾಧ್ಯತೆಗಳನ್ನ ಈಗ ನಿಚ್ಚಳ ಮಾಡಿದೆ. ಮತ್ತು ಸಿದ್ದರಾಮಯ್ಯವ್ರಿಗೆ ಎದುರಾಗಿರುವಂಥ ಸವಾಲು ಯಾವುದಪ್ಪ ಅಂದರೆ ನೋಡಿ, ಒಂದೀಗ ಸುದ್ದಿ ಆಗಿದೆ, ಅದನ್ನು ನಾನು ಹೇಳ್ತಾ ಇಲ್ಲ. ಏನು ಸುದ್ದಿ ಆಗಿರೋದೇನೆಂದರೆ, ರಾಷ್ಟ್ರಪತಿಗಳಿಗೀಗ ಗವರ್ನರ್ ಒಂದು ರಿಪೋರ್ಟ್ ಕಳಿಸಿದ್ದಾರೆ. ಮೊನ್ನೆ ಸದನದಲ್ಲಿ ಏನೆಲ್ಲ ಆಯ್ತಲ್ಲ, ಗವರ್ನರ್ ಹೋದಾಗ ಅವರು ಭಾಷಣ ಓದಲಿಕ್ಕೆ ಬಂದವರು ಹೊರಡುವಾಗ ಹರಿಪ್ರಸಾದ್, MLC ರವಿ, ಪ್ರದೀಪ್ ಈಶ್ವರ್, ಬಾಲಕೃಷ್ಣ ಇವರೆಲ್ಲ ಮುದ್ಗೆ ಹಾಕಕ್ಕೆ ಹೋಗಿದ್ದು, ಅಡ್ಡ ಹಾಕಿದ್ದು, ಓದಲೇಬೇಕು ಅಂತ ಎಲ್ಲ ಹೇಳಿದ್ದು, ಈ ಎಲ್ಲ ಘಟನೆಗಳು ನಡೀತಲ್ಲ. ಅದನ್ನೇ ಹೇಳಿದ್ದು. ಈಗ ಸುನೀಲ್ ಕುಮಾರ್ ಹೇಳಿದ್ರು ಗೂಂಡಾ ಸರ್ಕಾರ ಅಂದರು. ಇವತ್ತು ಸುರೇಶ್ ಗೌಡ್ರು ಹೇಳಿದ್ದಾರೆ, ತುಮಕೂರು ರೂರಲ್ MLA, ಇದು ಗೂಂಡಾ ರಾಜ್ಯ, ಗೂಂಡಾ ಶಾಸಕರು, ಇದು ಗೂಂಡಾ ಸರ್ಕಾರ. ಅವರ ಗೂಂಡಾಯಿಸಮಿಗೆ ಹೆದರಿಯೇ ರಾಜ್ಯಪಾಲರು ಓಡೋಗಿದ್ದು. ಏನು ಮಾಡ್ತಾರೋ ಏನಂತಲೇ ಹೆದರ್ಕೊಂಡು ಓಡೋದ್ರು. ಆ ರೀತಿಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ರು ಅವರು. ಅಂದರೆ ಇವೆಲ್ಲ ಯಾವುದಕ್ಕೆ ಬೇಸು? ಇಲ್ಲಿ ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ ಅನ್ನೋ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಗವರ್ನರ್ ಈಗ ರಾಷ್ಟ್ರಪತಿಗಳಿಗೆ ಅದೆಲ್ಲ ರಿಪೋರ್ಟ್ ಕಳಿಸಿದ್ದಾರೆ, ನೋಡಿ ಹಿಂಗೆಲ್ಲ ಆಗಿದೆ ಅಂಥೇಳಿ. ಅಂದರೆ ಇವೆಲ್ಲ ಒಂದೊಂದು ಹೆಜ್ಜೆ. ಮುಂದೆ ಬೇಕಾದಾಗ ಇದನ್ನು ಬಳಸ್ಕೊಳ್ಳೋಕ್ಕಾಗುತ್ತೆ. ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂತೇಳಿ. ಯಾಕಂದರೆ ಆರ್ಟಿಕಲ್ 356 ಈ ದೇಶದಲ್ಲಿ ದುರುಪಯೋಗ ಆದಷ್ಟು ಬೇರೆ ಯಾವ ಆರ್ಟಿಕಲ್ ಅಷ್ಟು ದುರುಪಯೋಗ ಆಗಿರಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ದುರುಪಯೋಗ ಆಗಿದೆ. ಇನ್ಫ್ಯಾಕ್ಟ್ ಬೊಮ್ಮಾಯಿ ತೀರ್ಪು ಬಂದ ನಂತರ, SR ಬೊಮ್ಮಾಯಿ ಅವರ ತೀರ್ಪಿನ ನಂತರ ಏನೇ ಇದ್ರೂ ಕೂಡ ಸರ್ಕಾರದ ಭವಿಷ್ಯ ನಿರ್ಧಾರ ಆಗಬೇಕಾದ್ದು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅನ್ನುವ ತೀರ್ಪು ಬಂದ ನಂತರ ಅದು ಕಡಿಮೆ ಆಗಿದೆ. ಬೇರೆ ರೂಟ್ ಹುಡ್ಕೊಂಡಿದ್ದಾರೆ. ಬಟ್ ಈಗ
ಒನ್ಸ್ ಅಗೇನ್ ಇದು ಸಂಘರ್ಷ ಯಾವ ಹಂತಕ್ಕೆ ಹೋಗ್ತಾ ಇದೆ ನೋಡಿ. ಈಗ ನಾಳೆ ಒಂದು ಗಣರಾಜ್ಯೋತ್ಸವದಲ್ಲಿ ಭಾಷಣ ಓದೋದಿದೆ, ರಾಜ್ಯ ಸರ್ಕಾರ ಕಳಿಸುತ್ತೆ. ಇನ್ಫ್ಯಾಕ್ಟ್ ಸಿ ಎಮ್ ಎ ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಅದು ದೊಡ್ಡ ವಿಷಯ ಅಲ್ಲ. ಏನಂತ ಹೇಳಿದ್ದಾರೆ ಸಿ ಎಮ್ಮು, ನಾವು ಕಳಿಸ್ತೀವಿ ಭಾಷಣ, ಆದರೆ ಅದನ್ನೇ ಓದಬೇಕು ಅಂತೇನಿಲ್ಲ ಅವರು. ಯಾಕಂದರೆ ಅದು ಗಣರಾಜ್ಯೋತ್ಸವದ ಭಾಷಣ, ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಲ್ಲ ಅದು. ಸೊ ಹೀಗಾಗಿ ಅವ್ರು ಚೇಂಜ್ ಮಾಡ್ಕೊಂಡು ಓದ್ಬೋದು, ಅವರು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಸ್ವತಃ ಸಿ ಎಮ್ ಎ ಹೇಳಿದ್ದಾರೆ. ಆದರೆ ಈಗ ಎದುರಾಗ್ತಾ ಇರುವಂಥ ದೊಡ್ಡ ಸವಾಲು ಯಾವುದು ಅಂದರೆ, ಒಂದು ಮೂಲದ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ಮತ್ತೊಂದು ಹಗರಣ ರಾಜಭವನದ ಕದ ತಟ್ಟಲಿಕ್ಕೆ ರೆಡಿಯಾಗಿದೆ. ಮೂಢ ಹಗರಣ ಹೋಯ್ತಲ್ಲ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರಲ್ಲ, ಅದೇ ರೀತಿ ಮತ್ತೊಂದು ಹಗರಣದ ದಾಖಲೆಗಳು ಸಿದ್ಧಾಗಿವೆ, ಅವು ರಾಜಭವನಕ್ಕೆ ತಲುಪಲಿವೆ. ಮತ್ತು ಇಷ್ಟೆಲ್ಲ ಸಂಘರ್ಷ ಆಗಿರುವಾಗ ಸಹಜವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಆಗ ಸರಿಯಾಗಿ ಮಾಡಿದ್ರು ಅಂತಲೇ ಹೇಳ್ತಾರೆ ಅನ್ನುವ ಒಂದು ಅಭಿಪ್ರಾಯ ಇರುತ್ತಲ್ಲ. ಇಷ್ಟೆಲ್ಲ ಸಂಘರ್ಷ ಮಾಡೋಕೆ ಮತ್ತೆ ಬಿಡ್ತಾರೆ ಇವರು ಅಂಥೇಳಿ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಇದೇ ಸಂದರ್ಭವನ್ನು ಬಳಸ್ಕೊಂಡು ರಾಜಭವನಕ್ಕೀಗ ಮತ್ತೊಂದು ಹಗರಣದ ದಾಖಲೆಗಳು ಸಿದ್ದರಾಮಯ್ಯನವರ ವಿರುದ್ಧ ತಲುಪಲಿವೆ, ಹಾಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆಯೂ ಇದೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ. ನೋಡಿ, ಯಾವ ಪ್ರಕರಣವೋ ಗೊತ್ತಿಲ್ಲ, ಏನು ಮತ್ತೆ ಆ ಹ್ಯೂಬ್ಲೋ ವಾಚಿಂದೊಂದಿತ್ತಲ್ಲ ಅದನ್ನೇನಾದರೂ ಕೆದಕಿ ತೆಗಿತಾರೋ. ಒಟ್ಟಿನಲ್ಲಿ ಒಂದು ಹಗರಣದ ದಾಖಲೆಗಳು ಸಿದ್ಧ ಆಗಿವೆ ಮತ್ತು ಈಗ ಮುಂದೆ ಅದು ಶುರು ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇವೆ. ನೋಡಿ, ತಾವರ್ಚಂದ್ ಗೆಹ್ಲೋಟ್ ಅವ್ರು ಸುಮ್ಮನಿದ್ರು ಆ ಮೂಡ ಆದಮೇಲೆ. ಈಗ ಒಂದು ರೀತಿ ಅವ್ರನ್ನ ಕೆಣಕ್ದಂಗೆ ಆಗಿದೆ. ಮಲಗಿದ ಹುಲಿಯನ್ನು ಬಡ್ದು ಎಬ್ಸಿ ಹೊಡೆದಿದ್ದಾರೆ. ಈಗ ಅದು ಗಾಯಗೊಂಡ ಹುಲಿ, ಸುಮ್ಮನೆ ಇರುತ್ತಾ ಈಗ ಅದು? ಹಂಗಾಗಿದೆ ಈಗ ಪರಿಸ್ಥಿತಿ. ಮತ್ತು ಇವೆಲ್ಲವೂ ಕೂಡ ಇದೆಯಲ್ಲ, ಒಂದು ಕಡೆ ಅರಾಜಕತೆ ಅನ್ನುವ ಸಂದೇಶ, ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ನೋಡಿ, ಅವರು ಮುಖ್ಯಮಂತ್ರಿ ಪಟ್ಟದಲ್ಲೇ ಮುಂದುವರೆದ್ರೆ ಅವ್ರನ್ನ ಹೆಂಗಾದರೂ ತೆಗಿಬೇಕು ಅಂತೇಳಿ ಒಂದು ಟೀಮ್ 24/7 ವರ್ಕ್ ಮಾಡ್ತಾನೆ ಇದೆಯಲ್ಲ, ಆ ಟೀಮ್ ಕೂಡ ಇದು ಬೇಕಾದಂಥ ಎಲ್ಲ ಮೆಟೀರಿಯಲ್ನ ರೆಡಿ ಮಾಡಿ ಕೊಡ್ಬೋದು. ಹಾಗಾದರೂ ಆಗ್ಬೋದು, ಆಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಈಗ ಸಿದ್ದರಾಮಯ್ಯನವರಿಗೆ ನಿಜವಾದ ಸವಾಲು, ನಿಜವಾದ ಚಾಲೆಂಜ್ ಎದುರಾಗ್ತಾ ಇದೆ. ಮತ್ತು ಅಸಲಿಗೆ ರಾಜಭವನದ ಜೊತೆ, ಈಗ ಲೋಕಭವನ ಆಗಿದೆಯಲ್ಲ ಅದರ ಜೊತೆ ಅಂದರೆ ರಾಜ್ಯಾಂಗದ ಮುಖ್ಯಸ್ಥರ ಜೊತೆ, ಗವರ್ನರ್ ಜೊತೆ ನಿಜವಾದ ಸಂಘರ್ಷ ಈಗ ಆರಂಭ ಆಗ್ತಾ ಇದೆ. ಮತ್ತು ಇದರಿಂದ ಏನಾಗುತ್ತೆ ಗೊತ್ತಾ, ಉಳಿದಿದ್ದು ಏನೇ ಆಗಲಿ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ. ದಿನ ಬೆಳಗ್ಗೆ ಇದ್ದರೆ ಇದೇ ಸುದ್ದಿ, ಇದೇ ಚರ್ಚೆ, ಇದೇ ಮಾತು. ಸಹಜವಾಗಿ ಸರ್ಕಾರಕ್ಕೆ ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇರಲ್ಲ. ಸಿದ್ದರಾಮಯ್ಯನವರಿಗೆ ತಮ್ಮ ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ನೋಡಿ, ಮೊನ್ನೆನೇ ಸ್ಮೂತಾಗಿ ಹ್ಯಾಂಡಲ್ ಮಾಡಿಬಿಟ್ಟಿದ್ರೆ, ಅದೇನೋ ಒಂದು 11 ಪ್ಯಾರ ಹೇಳಿದರು, ಏನೋ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ರೆ ಅದು ಆಗೋಗ್ಬಿಟ್ಟಿರೋದೇನೋ, ಇಷ್ಟು ದೊಡ್ಡ ಇಶ್ಯೂನೇ ಆಗ್ತಿರಲಿಲ್ಲ. ಬಟ್ ಆ 11 ಪ್ಯಾರದ ಪ್ರೆಸ್ಟೀಜ್ಗೆ ಕಟ್ಟು ಬಿದ್ದು ಈಗ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸವಾಲನ್ನ, ಚಾಲೆಂಜನ್ನು ಮೈ ಮೇಲೆ ಹೇಳ್ಕೊಂಡು ಬಿಟ್ಟಿದ್ದಾರೆ. ಈ ಬಾರಿ ನೋಡಿ, ಮೂಡಾದಲ್ಲಿ ಅವ್ರು ಬಚಾವಾದರು, ಆದರೆ ಈ ಬಾರಿ ಫೈನಲಿ ಏನಾಗುತ್ತೋ ಬಿಡುತ್ತೋ, ಆದರೆ ಡ್ಯಾಮೇಜ್ ಅಂತೂ ಆಗೋಗ್ಬಿಡುತ್ತಲ್ವ. ಈ ಬಾರಿಯೂ ಕೂಡ ಹಿಂದಿನಂತೆ ಸಿದ್ದರಾಮಯ್ಯನವರು ಬಚಾವಾಗ್ಬೋದು ಅಂತೀರಾ, ಅಥವಾ ಇದು ಆ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಭಾವಿಸ್ತೀರಾ? ಕೇವಲ ಸರ್ಕಾರದ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕಷ್ಟೇ ಸೀಮಿತ ಆಗಿರುತ್ತೆ ಅಂತೀರಾ? ಇಲ್ಲ ಇದು ಸಿದ್ದರಾಮಯ್ಯನವರ ಪಟ್ಟಕ್ಕೆ ಕುತ್ತು ತರಬಹುದು ಅಂತ ಹೇಳ್ತೀರಾ? ಏನಾಗಬಹುದು? ಇದೆಲ್ಲದರ ಹಿಂದೆ ಒಂದು ಸಂಚಿದೆ ಅಂತ ಭಾವಿಸ್ತೀರಾ? ಸಂಚಿದ್ದರೆ ಯಾರ ಸಂಚು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.